ಹೋಲ್ ಫ್ಯಾಮಿಲಿ ಆ್ಯಕ್ಚುಲಿ ನೀವು ಒಂಥರ ಅಂದರೆ ಸಿನಿಮಾ ಆಗಿರ್ಬೋದು, ಸೀರಿಯಲ್‌ಗೆ ತೊಡಗಿಸ್ಕೊಂಡಿದ್ದೀರಾ. ಸರ್ ಆಗಿರ್ಬೋದು, ನಿಮ್ಮ ಮೈದ್ನ ಆಗಿರ್ಬೋದು, RRR ಪ್ರೊಡಕ್ಷನ್ ಅಡಿ ಒಳ್ಳೊಳ್ಳೆ ಪ್ರಾಜೆಕ್ಟ್‌ಗಳನ್ನ ತರ್ತಾ ಇರ್ತೀರಾ. ಮನೇಲಿ ಯಾವ ಥರ ಡಿಸ್ಕಷನ್ ಮ್ಯಾಮ್? ಓಹ್! ಮನೆಗೆ ಕಾಲಿಟ್ಟ ತಕ್ಷಣ ಬರೀ ಸಿನಿಮಾ, ಸೀರಿಯಲ್ ಕತೆ, ದುಡ್ಡು ಇದೇ ಆಗುತ್ತಾ ಅಥವಾ ಹೆಂಗಿರುತ್ತೆ? ನಾವು ಮನೇಲಿದ್ದಾಗ ನೀವು ಹೇಳಿದ ಸತ್ಯ. ಅಂದ್ರೆ ನಾನು ಕೃಷ್ಣ ಆ, ಬಹುಶಃ ನಾವಿಬ್ರು ಕನೆಕ್ಟ್ ಆಗಿದ್ದೇ ಈ ಕಥೆಗಳ ಮೂಲಕ ಅಂತ ಅನ್ಸುತ್ತೆ. ಅಂದ್ರೆ ನಾವು ನಮಗೆ ಕತೆ ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ. ನಾವು ಎಲ್ಲಿ ಕಾಫಿಗೆ ಹೋದ್ರೂ ಬರೀ ಕಥೆಯನ್ನೇ ಮಾತಾಡ್ತೀವಿ, ಅಥವಾ ಯಾವುದೋ ಒಂದು ಕಥೆಯನ್ನ ಡೈಸೆಕ್ಟ್ ಮಾಡ್ತಿರ್ತೀವಿ. ಇದು ಯಾಕೆ ಹಿಂಗೆ ವರ್ಕ್ ಆಯಿತು, ಇದು ಯಾಕೆ ಹಿಂಗೆ ವರ್ಕ್ ಆಗಿಲ್ಲ, ಏನು ಮಾಡಿದರೆ ವರ್ಕ್ ಆಗುತ್ತೆ ಅನ್ನೋ ಥರ. ಸೊ ವಿ ಎಂಜಾಯ್ ದಟ್ ಮೂಮೆಂಟ್. ಮನೆಗೆ ಅಂತ ಬಂದಾಗ, ಮನೇಲಿ ಅಂತ ಹೋದಾಗ ಮಕ್ಕಳಿರ್ತಾರೆ. ಮಕ್ಕಳಿಗೆ ಅವರದ್ದೇ ಅದು ಪ್ರಪಂಚದಲ್ಲಿರ್ತಾರೆ. ಅವರಿಗೆ ಅವ್ರ ಪ್ರಪಂಚದ ಕತೆಗಳನ್ನು ನಮಗೆ ಹೇಳೋಕೆ ಇಷ್ಟಪಡ್ತಿರ್ತಾರೆ. ಅವ್ರ ಜೊತೆ ಒಬ್ಬರಾಗಿ ಇದ್ದು ನಮ್ಮ ಮನೆಗೆ ಹೋದ್ಮೇಲೆ ವಿ ಮೇಕ್ ಇಟ್ ಅ ಪಾಯಿಂಟ್ ದಟ್ ವಿ ಡೋಂಟ್ ಡಿಸ್ಕಸ್ ಎನಿಥಿಂಗ್. ಇಲ್ಲಿರೋ ಯಾವ ಪ್ರೆಷರನ್ನು ಡಿಸ್ಕಸ್ ಮಾಡಲ್ಲ. ಹಾಗೇನಾದರೂ ಡಿಸ್ಕಸ್ ಮಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಹೇಳ್ತೀವಿ, ಒಂದು 20 ನಿಮಿಷ ಟೈಮ್ ಬೇಕು ನಮಗೆ, ನಾವು ಬೇರೆ ಏನೋ ಮಾತಾಡಬೇಕು ಅಂತ. ಸೊ ಅವರು ಅರ್ಥ ಮಾಡ್ಕೋತಾರೆ. ಅದರ್ವೈಸ್ ಮನೇಲಿದ್ದಾಗ ಐ ಆಮ್ ಅ ಮದರ್, ನಾನೊಂದು ಸೊಸೆ. ಸೊ ಹಾಗೆ ಅಮ್ಮ ಎಲ್ಲ. ಸೂಪರ್ ಮ್ಯಾಮ್. ಮಕ್ಕಳನ್ನ ಏನಾದರೂ ಇಂಡಸ್ಟ್ರಿಗೆ ತರೋ ಪ್ಲ್ಯಾನ್ ಏನಾದರೂ ಇದೆಯಾ ಮ್ಯಾಮ್? ಆ ಥರ ಇಂಟ್ರೆಸ್ಟ್ ಏನಾದರೂ ತೋರಿಸ್ತಾರಾ? ನಾನು ಯಾರನ್ನು ಬರಬೇಡಿ ಅಂತಲೂ ಹೇಳಲ್ಲ, ಬನ್ನಿ ಅಂತಲೂ ಕರೆಯಲ್ಲ. ಅದು ಅವ್ರವ್ರು ಇಷ್ಟ. ಅಂದರೆ ಐ ಬಿಲೀವ್ ಇನ್ ಡೆಸ್ಟಿನಿ. ಅಂದರೆ ಅವ್ರ ಹಣೆಯಲ್ಲಿ ಏನು ಬರಬೇಕು ಅಂತಿರುತ್ತೋ ಅದು ಆಗುತ್ತೆ. ಸದ್ಯಕ್ಕೆ ಎಲ್ಲ ಮಕ್ಕಳು ಓದ್ತಾ ಇದ್ದಾರೆ. ನನಗೆ 3 ಜನ ಮಕ್ಕಳು. ದೊಡ್ಡವಳು ಸೆಕೆಂಡ್ PUC ಓದ್ತಾ ಇದ್ದಾಳೆ, ಎರಡನೇವಳು 8ನೇ ಕ್ಲಾಸ್ ಓದ್ತಾ ಇದ್ದಾಳೆ, ಮೂರನೇವನು 6ನೇ ಕ್ಲಾಸ್ ಓದ್ತಾ ಇದ್ದಾರೆ. ಈ ನಿರ್ಮಾಣ ಮತ್ತು ನಿರ್ದೇಶನದ ಜೊತೆಗೆ ಈಗ ಹೋಮ್‌ವರ್ಕ್ ಮಾಡು ಅಂತ ಸ್ಟ್ರಿಕ್ಟ್ ಮದರ್ ಆಗಿ ಕೂತ್ಕೋತೀರಾ ಮನೇಲಿ? ಯಾಕಂದ್ರೆ ಇದು ತುಂಬ ನೋಡಿ ಮನೆ ಮೇಂಟೈನ್ ಮಾಡಿಕೊಂಡು ನಿರ್ದೇಶನ, ನಿರ್ಮಾಣ ಎಲ್ಲ ಜವಾಬ್ದಾರಿಗಳನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಬಟ್ ಓಕೆ, ಮನೇಲಿ ಆ ಥರದ್ದು ನಡೀತಾ ಇರತ್ತಾ? ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತು. ನಾನು ಇನ್ಸ್ಟಾ ಹ್ಯಾಂಡಲ್ಸಲ್ಲೆಲ್ಲ ಹಾಕ್ಕೋತಾ ಇರ್ತೀನಿ. ಅಂದರೆ ನಮ್ಮದೊಂದು ಕೂಡು ಕುಟುಂಬ. ನಾವು 8 ಜನ ಇರ್ತೀವಿ ಮನೇಲಿ. ನನ್ನ ಅತ್ತೆ, ನನ್ನ ಓರ್ಗಿತ್ತಿ, ನನ್ನ ಮೈದನ, ಮಕ್ಕಳು, ನಾನು, ನನ್ನ ಗಂಡ. ಸೊ ಬಹುತೇಕ ಜವಾಬ್ದಾರಿಯನ್ನು ಅಂದರೆ ನನ್ನ ಓರ್ಗಿತ್ತಿ ತಗೋತಾಳೆ, ಅಶ್ವಿನಿ ತಗೋತಾಳೆ. ಐಕ್ ಸೊ ಅವಳು ಅಲ್ಲಿ ಆ ಜವಾಬ್ದಾರಿಯನ್ನು ನಿಭಾಯಿಸೋದ್ರಿಂದ ನನಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಐ ಆಮ್ ಎವರ್ ಗ್ರೇಟ್ಫುಲ್ ಟು ಹರ್. ಯಾಕೆಂದರೆ ಮನೆ ಒಂದು ಸ್ವಲ್ಪ ಪೀಸ್ಫುಲ್ ಆಗಿದ್ದಾಗ ಇಲ್ಲಿ ಕೆಲಸಗಳು ಈಸಿ ಆಗುತ್ತೆ ಅಂತ. ಅದೆಲ್ಲ ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಎಲ್ಲದಕ್ಕೂ ಹೋಗ್ತೀವಿ. ಅಂದರೆ ವಿ ಶೇರ್ ದ ವರ್ಕ್. ಅಂದರೆ ಇವತ್ತು ಇದಿದೆ ಅಂತ ನಂಗೆ ಮುಂಚೆನೇ ಗೊತ್ತಾಗುತ್ತೆ, ಅಥವಾ ಇವತ್ತು ನೀನು ಮ್ಯಾನೇಜ್ ಮಾಡ್ಬೋದಾ ಅಂತ ಆಗುತ್ತೆ, ಇಲ್ಲ ನಾನೇ ಹೋಗಬೇಕು ಅಂತ ಆಗುತ್ತೆ. ಕೆಲವು ಸಲ ಫ್ರೀ ಇದ್ದಾಗ ನೀನಿರು ನಾನೇ ಹೋಗ್ತೀನಿ ಅಂತ ಆಗುತ್ತೆ. ಸೊ ಹಾಗೆ ನಾನು ಅಶ್ವಿನಿ ಒಳ್ಳೆ ರ್ಯಾಪೋ ಎಲ್ಲಿ ಇದ್ದೀವಿ. ಸೊ ದಟ್ಸ್ ಹೌ ಇಟ್ ಈಸ್. ಅಮ್ಮ ಆಲ್ಸೋ ಎನ್ಕರೇಜಸ್ ಮೀ, ಹೋಗು ನೀನು ಪಾಡಿಗೆ ನೀನು ಕೆಲಸ ಮಾಡು ಅಂತ. ನನಗೆ ಇನ್ನೊಂದು ಕ್ಯೂರಿಯಾಸಿಟಿ, ಈಗ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋದಾಗ ಮೇಡಮ್ ಆ ಸೀರಿಯಲ್ ಹಿಂಗಾಗತ್ತಾ ಅಂತ ಕೇಳ್ತಾರ? ಕೇಳಿದ್ದಾರೆ ಸುಮಾರು ಜನ. ಅಂದರೆ ಅಲ್ಲಿ ಟೀಚರ್ಸಿಗೆ ಒಂದಷ್ಟು ಪ್ರಾಟೋಕಾಲ್ಗಳಿರುತ್ತೆ, ಅವ್ರು ಅದನ್ನು ಡಿಸ್ಕಸ್ ಮಾಡೋಕ್ಕಾಗಲ್ಲ. ಬಟ್ ಅದ್ರ ಹೊರತುಪಡಿಸಿ ನನ್ನ ಎಲ್ಲರೂ ಗುರ್ತಿಸ್ತಾರೆ. ಈ ಥರ ಒಂದು ಶೋ ಬರ್ತಿರೋದು, ಬೇರೆ ಬೇರೆ ಮಕ್ಕಳನ್ನು ಪೇರೆಂಟ್ಸ್ ಅವ್ರು ಬಂದು ಇದು ಯಾಕೆ ಹಿಂಗೆ ಮಾಡಿಬಿಟ್ರಲ್ಲ ಆ ಸೀರಿಯಲಲ್ಲಿ, ಇವಳನ್ನು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ಇವಳಿಗೆ ಎಷ್ಟು ಕೊಬ್ಬು, ನೀವು ಯಾಕೆ ಆ ಥರ ಎಲ್ಲ ನಡೆಸ್ಕೋತೀರಾ ಅಂತಲೂ ಕೇಳಿದ್ದು ಉಂಟು. ಸೊ ಹಾಗಾಗಿ ಒಂದೊಂದು ಖುಷಿನೇ ಇದೆ. ಅಂದರೆ ಒಂದು ಮಕ್ಕಳಿಗೆ ದೇ ಫೀಲ್ ವೆರಿ ಪ್ರೌಡ್ ಅಬೌಟ್ ಮೀ. ಅಂದರೆ ಅವರು ಸ್ನೇಹಿತರಿರ್ಬೋದು, ಅಮ್ಮ ಏನು ಮಾಡ್ತಿದ್ದಾರೆ, ನಿಮ್ಮಮ್ಮ ಹಿಂಗೆ ಮಾಡ್ತಾರಾ, ನಿಮ್ಮಮ್ಮ ಹಿಂಗೆ ಮಾಡ್ತಾರೆ, ಅವರು ಮನೆಗೆ ಬಂದು ಡಿಸ್ಕಸ್ ಮಾಡ್ತಿರ್ತಾರೆ. ನಾನು ಹೇಳಿದೆ ಗೊತ್ತಾ ಈ ಥರದ್ದೆಲ್ಲ ಮಾಡಿದ್ದಾರೆ ನಮ್ಮ ಮಮ್ಮಿ ಅಂತ. ಸೊ ಆ ನಿಟ್ಟಿನಲ್ಲಿ ಕೂಡ ಇದರಲ್ಲೂ ಕೂಡ ಐ ಆಮ್ ವೆರಿ ಹ್ಯಾಪಿ. ಮಕ್ಕಳಿಗೆಲ್ಲ ಒಂದು ಒಳ್ಳೆ ರೆಕಗ್ನಿಷನ್ ಇದೆ ಇದರಲ್ಲಿ, ದೇವ್ರು ಕೊಟ್ಟಿರೋದೆಲ್ಲ. ಸೋ ಸ್ವೀಟ್ ಆಫ್ ಯು ಮ್ಯಾಮ್. ಜೊತೆಗೆ ಈಗ ಭಾರ್ಗವಿ LLB ಅನ್ನೋ ಒಂದು ಸ್ಟೋರಿ ಏನಿದೆ, ಇದೊಂದು ಬೆಂಗಾಲಿ ಭಾಷೆದು ಸೀರಿಯಲ್ಲು ಅನ್ನೋದು ನಮ್ಗೆ ಗೊತ್ತಾಯಿತು ಆ ಸ್ಟೋರಿ ಧಾರಾವಾಹಿ ನೋಡಿದಾಗ. ಸೊ ಅದನ್ನು ಹೇಗೆ ಕನ್ನಡಕ್ಕೆ ನೀವು ಯಾವ ರೀತಿ ಕನ್ನಡದ ನೇಟಿವಿಟಿಗೆ ತಕ್ಕ ಹಾಗೆ ಮಾಡ್ತಾ ಇದ್ದೀರಾ, ಇದು ನಿಜಾನ? ಹೌದಮ್ಮ. ಅಂದರೆ ಬಂಗಾಲಿ ಕತೆ ಅಂತ ಬಂದಾಗ ಬಂಗಾಲಿಯ ನೇಟಿವಿಟಿಗೆ ತಕ್ಕನಂಗೆ ಅವ್ರ ಎಮೋಷನ್ಸ್ಗೆ, ಅಂದರೆ ನಾವು ಒಂದ್ಸಲಿ ಹಾ ಅಂತೀವಿ, ಅವರು ಹಾ ಹಾ ಅಂತಾರೆ.
ಅಂದರೆ ಎಕ್ಸ್ಪ್ರೆಷನ್ ವೈಸ್ ಇಂದ ಸಹಿತ ನಾನು ಹೇಳ್ತಾ ಇದ್ದೀನಿ. ಸೊ ಅದೆಲ್ಲವೂ ಅಂದರೆ ನಮ್ಮ ಜನಕ್ಕೆ ಏನು ಬೇಕು, ನಾವು ಹೇಗೆ ನಮ್ಮ ರೂಟ್ಗೆ ಈ ಕಥೆಯನ್ನು ತರಬೇಕು ಅನ್ನೋದ್ರ ಮೇಲೆ ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಪ್ರೀವಿಯಸ್ ಶೋಗಳಲ್ಲೆಲ್ಲ ಇದ್ದಿದ್ದರಿಂದ ಸೊ ಅದನ್ನು ಕನ್ನಡೀಕರಿಸೋದು ಸ್ವಲ್ಪ ಅಂದರೆ ಆ್ಯಸ್ ಎ ಟೀಮ್, ಅಂದರೆ ಚಾನಲ್ ಟೀಮ್ ಇರ್ಬೋದು, ನಮ್ಮ ಟೀಮ್ ಇರ್ಬೋದು, ಕುತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಅಂದರೆ ಒಂದು ಪಾತ್ರ, ಇವಾಗ ಭಾರ್ಗವಿ ಪಾತ್ರಕ್ಕೆ ಅವಳು ಏನು ಬಟ್ಟೆ ಹಾಕಿದ್ರೆ ಇವಳು ಹೆಂಗಿದ್ದಾಳೆ, ನಮ್ಮ ಕತೆಗೆ ಇವಳು ಹಿಂಗೆ, ನಮ್ಮ ನೇಟಿವಿಟಿಗೆ ಅವ್ರ ಥರ ಇರೋದಕ್ಕಾಗಲ್ಲ. ನಮ್ಮ ಹಣೆ ಕುಂಕುಮ ಇಟ್ಕೋಬೇಕು ನಾವು, ಅಥವಾ ನಮಗೆ ಆದಂಥ ಒಂದು ರೂಟ್, ನಮ್ಮ ಕಲ್ಚರ್ ಇರುತ್ತೆ. ನಮ್ಮ ಒಂದು ನಿರ್ಮಾಣ ಸಂಸ್ಥೆಗೆ ಅಥವಾ ಒಂದು ನಿರ್ದೇಶಕರಿಗೆ ತುಂಬ, ಅಂದರೆ ನನಗೆ ಎಸ್ಪೆಷಲಿ ನಾನು ನಮ್ಮ ಸಂಸ್ಕೃತಿಯನ್ನು ಮಾತ್ರ ತೆರೆ ಮೇಲೆ ತೋರಿಸ್ಬೇಕು ಅಂತ ತುಂಬ ಹಪ್ಪಿಸ್ತಿರ್ತೀನಿ. ನನಗೆ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಅವರ್ ಕಲ್ಚರ್, ಅವರ್ ರೂಟ್ಸ್. ಸೊ ಯಾವುದೋ ಒಂದು ಸ್ಪೆಷಲ್ ಬಂಚ್ ಬಂದರೂ ಸಹಿತ ನಾನು ನಮ್ಮ ಪೂಜೆಗಳನ್ನು, ನಮ್ಮ ಪುನಸ್ಕಾರಗಳನ್ನು ನಾವು ಅದನ್ನು ತೆರೆ ಮೇಲೆ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಮ್ಮ ರೂಟ್ಸಿಗೆ ನಾವು ಬರಬೇಕಾದ್ರೆ, ಅಲ್ಲೇನೋ ಒಂದು ಪಾರ್ಟಿ ಅಂತ ಮಾಡಿದರೆ ನಾವಿಲ್ಲಿ ಡೆಫಿನೆಟ್ಲಿ ನಾನು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಕತೆ ಮಾಡ್ತೀನಿ. ಅಲ್ಲಿ ಇಲ್ಲಿನೇ ಮಾಡಿದರೆ ಅಂದರೆ ಐ ಬಿಲೀವ್ ಇನ್ ದಟ್. ಅಂದರೆ ನಾವು ರೂಟಿಗೆ ತರಬೇಕಾದ್ರೆ ಅದನ್ನೆಲ್ಲ ಮಾಡಿದ್ರೆ ನಮ್ಮ ಜನ ಎಷ್ಟೇ ಅಪ್ಡೇಟ್ ಆಗಿದ್ರು ಅಂದರೆ ನಮ್ಮ ರೂಟ್ಸನ್ನು ಇಷ್ಟಪಡ್ತಾರೆ. ಸೊ ಅದು ನನಗೆ ನಾನು ಜನಗಳಲ್ಲಿ ಒಬ್ಳಾಗಿರೋದ್ರಿಂದ ಸೊ ನನಗೆ ನನ್ನ ರೂಟ್ಸ್ ಬಗ್ಗೆ ಕತೆ ಹೇಳಬೇಕಾದ್ರೆ ತುಂಬ ಖುಷಿ ಇರುತ್ತೆ. ಸೊ ಕನ್ವರ್ಷನ್ ಟು ಅವರ್ ರೂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದರತ್ತ ಜಾಸ್ತಿ ಶ್ರಮ ವಹಿಸ್ತೀವಿ ನಾವು. ಅಂದರೆ ಒಂದು ಪಾತ್ರವನ್ನು, ಒಂದು ಭಾರ್ಗವಿಯವರ ಅಪ್ಪ, ಭಾರ್ಗವಿ ಅಮ್ಮ, ಅಥವಾ ಹೀರೋ ಅಪ್ಪ ಅಮ್ಮ, ಇದೆಲ್ಲವನ್ನು ನಾವು ತೆರೆ ಮೇಲೆ ತರಬೇಕಾದ್ರೆ ನಮ್ಮ ರೂಟ್ಸಿಗೆ ತಕ್ಕಂಗೆ ಲಿಮಿಟೇಷನ್ನ ಇಟ್ಕೊಂಡು ಕೆಲಸ ಮಾಡ್ತೀವಿ. ಅದು ನೋಡಿದ್ದೀವಿ ನಾವು ಆಲ್ರೆಡಿ ಸತ್ಯ ಅಲ್ಲಿ ಎಲ್ಲ. ಅಂದರೆ ಏನು ಉತ್ತರ ಕರ್ನಾಟಕ ಬೇಸ್ಡು ಎಲ್ಲ ತಗೊಂಡು ಬಂದು ಮಾಡಿದ್ರಿ, ಆ ಸ್ಟೈಲಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಶೂಟ್ ಮಾಡಿದ್ರಿ. ತುಂಬ ಚೆನ್ನಾಗಿ ಬಂದಿತ್ತು ಆ ಸೀನ್ಸ್ ಕೂಡ. ಅವಾಗ ಹೇಳೋಕ್ಕಾಗಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಓಕೆ, ಸೊ ಈಗ ಭಾರ್ಗವಿ LLBಗೆ ಬರೋದಾದರೆ, ಅದಕ್ಕೆ ಬರೋಕ್ಕಿಂತ ಮುಂಚೆ ಇನ್ನೊಂದು ಕ್ವೆಶನ್ ಇದೆ. ನೀವು ಯಾವಾಗ ಆ್ಯಕ್ಟ್ ಮಾಡ್ತೀರಾ ಮ್ಯಾಮ್? ನಾನು ಪ್ರತಿದಿನ ಆ್ಯಕ್ಟ್ ಮಾಡ್ತೀನಿ, ಆವಾಗಲೇ ಹೇಳಿದ್ನಲ್ಲ ನಿಮಗೆ. ನನಗೂ ಆಸೆ ಇದೆ, ನನಗೂ ತುಂಬ ಆಸೆ ಇದೆ. ಬಟ್ ಏನಂದರೆ ಟೈಮ್ ಆಗ್ತಿಲ್ಲ. ಅಂದರೆ ಒನ್ ಮಾಡಬೇಕು. ನನಗೆ ಯಾವುದಾದ್ರೂ ಅದೇ ನಮಗೆ ಇಲ್ಲಿ ಕೂಡ ಚಾನಲಲ್ಲಿ ಹೇಳ್ತಿರ್ತಾರೆ, ಒಂದು ಗೆಸ್ಟ್ ಅಪಿಯರೆನ್ಸ್ ಆದರೂ ಮಾಡಿ ಮೇಡಮ್ ಅಂತ. ಖಂಡಿತ ಈ ಇಯರಲ್ಲಿ ಏನಾದರೂ ಒಂದು ಅವಕಾಶ ಇದ್ದರೆ ಖಂಡಿತ ಮಾಡ್ತೀನಿ. ನನಗೂ ಆ್ಯಕ್ಟ್ ಮಾಡಬೇಕು ಅಂತ ಅನಿಸಿದೆ. ಇಲ್ಲ ಬೇರೆಯವ್ರ ಕಡೆ ಹೋಗಿ ಕೆಲಸ ಮಾಡಿದ್ರೇ ಅದು ತೃಪ್ತಿ. ನಮ್ದ್ರಲ್ಲಿ ನಾವು ಮಾಡೋದಕ್ಕೆ ಇದಿರಲ್ಲ. ಅಫ್ಕೋರ್ಸ್ ಮಾಡಬೇಕಂತ ಇದೆ, ಇಲ್ಲ ಅಂತಲ್ಲ. ಬಟ್ ಒಂದು ಒಳ್ಳೆ ಅಂದರೆ ನಾನು ಒಳ್ಳೊಳ್ಳೆ ಸಿನಿಮಾಗಳ ಆಫರ್ ಬಂದರೂ ಮಾಡಬೇಕಂತ ಇದ್ದೀನಿ ನಾನು. ಅತ್ತಿಗೆ ಇರ್ಬೋದು, ಅಮ್ಮ ಇರ್ಬೋದು, ಆ ಥರದ್ದು ಏನೇ ಪಾತ್ರಗಳಿದ್ರು ಮಾಡಬೇಕಂತ ಇದ್ದೀನಿ. ಐ ವಾಂಟ್ ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್. ನನಗೂ ಅಂದರೆ ಕಲಾವಿದೆ ಒಳಗಡೆ ಇರೋದ್ರಿಂದ ನನಗೆ ಆಸೆ ಇದೆ. ಖಂಡಿತ ನಾನು ಆ್ಯಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆದಷ್ಟು ಬೇಗ ನಿಮ್ಮನ್ನು ತೆರೆ ಮೇಲೆ ನೋಡೋಕ್ಕೆ ಕಾಯ್ತಾ ಇದ್ದೀವಿ. ಫೈನಲಿ ವೀಕ್ಷಕರಿಗೆ ಭಾರ್ಗವಿ LLB, ನಿಮ್ಮ ಏನು ಹೊಸ ಒಂದು ಮಗು ಏನಿದೆ, ಇನ್ನೇನು ಬರ್ತಾ ಇದೆ ಅದು ತೆರೆ ಮೇಲೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಭಾರ್ಗವಿ ಒಂದು ಅನ್ಯಾಯದ ವಿರುದ್ಧ ನಿಲ್ಲುವಂಥ ಹೆಣ್ಮಗಳು. ನಮಗೋಸ್ಕರ ನಾವು ನಿಲ್ಲಬೇಕು. ಒಂದು ಹೆಣ್ಮಗು ಆಗಿ, ಹೆಣ್ಮಕ್ಳಾಗಿ ನಮಗೋಸ್ಕರ ನಾವು ನಿಲ್ಲಬೇಕು, ಧ್ವನಿಯನ್ನು ಎತ್ತಬೇಕು. ಏನೇ ಅನ್ಯಾಯ ಆದರೂ, ಏನೇ ಆದರೂ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಅಥವಾ ಹಿಂಗಾಗೋಯ್ತು, ಹಿಂಗೆ ಮಾಡಿದೆ, ಸಾಕಷ್ಟು ಜನ ಮಾತಾಡಲ್ಲ, ಅವ್ರಿಗೋಸ್ಕರ ಅವ್ರು ಮಾತಾಡಲ್ಲ. ಸೊ ಭಾರ್ಗವಿಯನ್ನು ನೋಡ್ತಾ ನಿಮ್ಮಲ್ಲಿ ಏನಾದರೂ ಒಂದು ಬದಲಾವಣೆ ಆದರೆ ನನಗೆ ತುಂಬ ಖುಷಿ ಇದೆ. ಅವಳು ತುಂಬ ದಿಟ್ಟವಾದ ಹೆಣ್ಮಗಳು. ಅವಳನ್ನು ನೋಡಿ ಹರಿಸಿ. ಮಾರ್ಚ್ 3ನೇ ತಾರೀಕಿಂದ 8ವರೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇದ್ದಾಳೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ಸ್ವಪ್ನ ಮ್ಯಾಮ್ ಜೊತೆಗಿನ ಮಾತುಕತೆ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಭಾರ್ಗವಿ LLB ಇದೇ 3ನೇ ತಾರೀಕು, ಅಂದರೆ ಮಾರ್ಚ್ 3ನೇ ತಾರೀಕು ನಿಮ್ಮ ಮನೆಗೆ ಬರ್ತಾ ಇದೆ. ಮನ ತುಂಬ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಸೊ ಕ್ಯಾಮ್ರಾ ಪರ್ಸನ್ಸ್ ಸಿದ್ದು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.